ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಹೊತ್ತು ತುಂಬ ವಿಶೇಷವಾದ ಸುದ್ದಿರಿ. ಸಂಜೆ ಒಂದು ವಿಷಯ ನೋಡಿದೆ, ಅದು ಇಮಿಡಿಯೇಟಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ನಿಮ್ಮ ಮುಂದೆ ಹೀಗೆ ಬಂದಿದ್ದೀನಿ. ವಿಷಯ ಏನಪ್ಪ ಅಂದರೆ ಅಗೇನ್ ಸೂಫ್ರಮ್ ಸೋ ಇಡೀ ಇಂಡಸ್ಟ್ರಿಗೆ ಹೆಮ್ಮೆ, ಇಂಡಸ್ಟ್ರಿ ಸಂಭ್ರಮಿಸಿರುವಂಥ ಸಿನಿಮಾ. ಕನ್ನಡ ಪ್ರೇಕ್ಷಕರು ಮೂಲೆ ಮೂಲೆಯಲ್ಲೂ, ಜಗತ್ತಿನ ಮೂಲೆ ಮೂಲೆಯಲ್ಲೂ ಸಂಭ್ರಮಿಸ್ತಿರುವಂತಹ ಸಿನಿಮಾ. 25 ದಿನ ಆದರೂ ನಾನ್ ಸ್ಟಾಪು ಅದೇ ರಿದಮಲ್ಲಿ ಹೋಗ್ತಿರೋಂಥ ಸಿನಿಮಾ. ಯಾವ ಕೂಲಿ ಬಂದರೂ, ಯಾವ ವಾರ್ 2 ಬಂದರೂ, ಎಂಥ ದೊಡ್ಡ ಸಿನಿಮಾ ಬಂದರೂ ಆ ಎಲ್ಲ ಸುನಾಮಿಯ ಎದುರು ಸೆಟೆದು ನಿಂತು ಕನ್ನಡದ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಒಳ್ಳೆಯ ಗಳಿಕೆಯನ್ನು ಮಾಡ್ತಾ ಇದೆ. 100 ಕೋಟಿಯಷ್ಟು ಗಳಿಸುವಷ್ಟು ದೊಡ್ಡ ಸಿನಿಮಾ ಆಗಿ ಇವತ್ತು ಈ ಸಿನಿಮಾ ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಒಂದು ಕೊರಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ಒಳ್ಳೆಯ ಸಿನಿಮಾ ಬಂದಿದೆ, ದೊಡ್ಡ ಸಿನಿಮಾ ಆಗಿ ನಿಂತಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸ್ಟಾರ್ಗಳು ಅಥವಾ ನಮ್ಮ ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಗಳು, ಡೈರೆಕ್ಟರ್ಗಳು ಅವರು ಇವರು ಈ ಸಿನಿಮಾನ ಕೊಂಡಾಡಬೇಕಿತ್ತು, ಈ ಸಿನಿಮಾನ ಪ್ರಶಂಸಿಸಬೇಕಾಗಿತ್ತು, ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕಿತ್ತು. ಯಾಕೆ ಯಾರೂ ಮಾತಾಡ್ತಿಲ್ಲ ಅಂತ ನನಗೊಂದು ಅನಿಸಿತ್ತು. ನೀವು ಅನ್ಬೋದು, ಯಾಕೆ ರಿಷಬ್ ಶೆಟ್ಟಿ ಅವರು ಲೆಟರ್ ಬರೆದಿರಲಿಲ್ವಾ, ರಮ್ಯಾ ಅವ್ರ ಮೊನ್ನೆ ಮಾತಾಡಿರಲಿಲ್ವಾ? ಅದು ರಿಷಬ್ ಶೆಟ್ಟಿ ಇನ್ನೊಂದು ಅವೆಲ್ಲರೂ ಬಂದುಬಿಟ್ಟು ಲೈಕ್ ಏನು ರಾಜ್ಬಿ ಶೆಟ್ಟಿ ಅವರ ಸುತ್ತಲಿರೋಂಥ ಜನ ಅಥವಾ ಅವ್ರಿಗೆ ಗೊತ್ತಿರೋವಂಥ ಒಂದು ಸರ್ಕಲ್ ಅಂತ ಹೇಳ್ಬೋದು. ಇನ್ನು ರಮ್ಯಾ ಅವರಾಗಲಿ ಅಥವಾ ಬೇರೆ ಯಾರೇ ನಾವು ಆ ಸಿನಿಮಾಗಳ ಬಗ್ಗೆ ಮಾತಾಡಿದಾಗ ಅಂದರೆ ಮೀಡಿಯಾದವ್ರು ಕೆಣಕಿದಾಗ ಮಾತ್ರ ಅವ್ರು ಮಾತಾಡ್ತಿದ್ದಾರೆ. ನನಗೆ ಅದು ಬೇಡ. ಅವರು ಮನ್ಸಾರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗಿದೆ, ನಮ್ಮ ಮನೇಲಿ ಒಂದು ಒಳ್ಳೆ ಬೆಳೆದಿದೆ, ಇಡೀ ದೇಶ ಅಪ್ರಿಷಿಯೇಟ್ ಮಾಡ್ತಿದೆ, ಬೇರೆ ಬೇರೆ ಭಾಷೆಯವರು ಈ ಸಿನಿಮಾನ ಕೊಂಡಾಡ್ತಿದ್ದಾರೆ ಅಂಥೇಳಿ ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು, ನಮ್ಮ ನಟರು, ನಮ್ಮ ನಟಿಯರು, ನಮ್ಮ ಇಂಡಸ್ಟ್ರಿ ಅವ್ರು ಮಾತಾಡಬೇಕಿತ್ತು. ಅದೊಂದು ಎಲ್ಲೋ ಒಂದು ಕಡೆ ನನಗೆ ಬೇಸರ ಇತ್ತು. ಆದರೆ ಇವತ್ತು ಆ ಬೇಸರ ಕಂಪ್ಲೀಟ್ಲಿ ಹೊಡೆದಾಯಿತು. ಬಿಕಾಸ್ ಕಿಚ್ಚ ಸುದೀಪ್ ಅವರು ಈ ಒಂದು ಸಿನಿಮಾ ಅಂದರೆ ಅವ್ರಿನ್ನ ನೋಡಿಲ್ಲ, ಅವ್ರು 29ಕ್ಕೆ ಸಿನಿಮಾ ನೋಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಒಂದು ವಿಷಯ ಏನಪ್ಪ ಅಂತಂದರೆ, ಸುದೀಪ್ ಅವರ ಮನೆಯಲ್ಲಿ ಅವರ ತಂದೆ ಮತ್ತು ಅವರ ಮಡದಿ ಪ್ರಿಯಾ ಸುದೀಪ್ ಅವರು ಈ ಸಿನಿಮಾ ನೋಡಿದ್ದಾಗಿ ವಿಷಯ ಗೊತ್ತಾಯಿತು. ಈ ಸಿನಿಮಾ ನೋಡಿದ ಕೂಡಲೇ ಸುಮಾರು ಹೊತ್ತು ಸುದೀಪ್ ಅವರ ತಂದೆಯವರು ಸುದೀಪ್ ಅವರಿಗೆ ಮಾತಾಡಿದ್ದಾರೆ. ಈ ಸಿನಿಮಾ, ಈ ಸ್ಕ್ರಿಪ್ಟು, ಈ ರೀತಿಯಾದಂಥ ಸಿನಿಮಾ ನಾನು ನೋಡೇ ಇಲ್ಲ, ಅಷ್ಟು ಅದ್ಭುತವಾಗಿ ಈ ಚಿತ್ರತಂಡ ಕೆಲಸ ಮಾಡಿದೆ, ಆ ಚಿತ್ರತಂಡದ ಜೊತೆ ಅವ್ರನ್ನ ಕರೆಸಿ ನೀವು ಮಾತಾಡಬೇಕು, ಆ ಸಿನಿಮಾ ನೀನು ನೋಡಬೇಕು ಅನ್ನೋ ಒಂದು ಮಾತನ್ನು ಅವರ ತಂದೆ ಸುದೀಪ್ ಅವರಿಗೆ ಹೇಳಿದ್ರಂತೆ. ಆ ಒಂದು ಮಾತು ಕೇಳಿ ಸುದೀಪ್ ಅವರು ಆ್ಯಕ್ಚುಲಿ K47 ಸಿನಿಮಾದ ಶೂಟಿಂಗಲ್ಲಿದ್ದಾರೆ. ತಮಿಳ್ನಾಡಲ್ಲಿ ಬರದಿಂದ ಶೂಟಿಂಗ್ ನಡೀತಾ ಇದೆ, ಸೆಕೆಂಡ್ ಸ್ಕೆಡ್ಯೂಲ್ ಶೂಟಿಂಗ್ ಆಗ್ತಿರೋವಂಥದ್ದು. ಹಾಗಾಗಿ ಅವ್ರು ಕಂಪ್ಲೀಟ್ಲಿ ಅಲ್ಲಿರೋದ್ರಿಂದ ಆ ಒಂದು ಎಕ್ಸೈಟ್ಮೆಂಟಲ್ಲೇ ಅವರು ನಿರ್ದೇಶಕರು ಫೋನ್ ಮಾಡಿದ್ದಾರೆ, ಸಾಧ್ಯ ಆದರೆ ಭೇಟಿ ಆಗ್ಬೋದಾ ಅಂತ. ಅದರ ಜೊತೆಗೆ ಎಲ್ಲ ಸಾಧ್ಯತೆಗಳಿಗೂ ಸುದೀಪ್ ಅವರೇ ಸಾಕ್ಷಿಯಾಗಿದ್ದಾರೆ, ಕಾರಣವೂ ಆಗಿದ್ದಾರೆ. ಈಗ ಒಂದು ಫೋಟೋ ಅಪ್ಲೋಡ್ ಮಾಡಿದರು ಡೈರೆಕ್ಟ್ರು. ಸುಮ್ಮನೆ ಫೋನ್ ಮಾಡಿದೆ, ಏನು ಸುದೀಪ್ ಸರ್ ಜೊತೆಗೆ ಅಂತ. ಅವ್ರು ಅಷ್ಟು ಎಕ್ಸೈಟಾಗಿ ಮಾತಾಡ್ತಿದ್ರು, ಅಂದರೆ ಇದು ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ದೊಡ್ಡ ಅಪ್ರಿಷಿಯೇಷನ್ನು ಮೇರು ನಟ ಅವರು. ಅಂಥವರು ನಮ್ಮನ್ನು ಕರೆಸ್ಕೊಂಡು ನಮ್ಮ ಸಿನಿಮಾದ ಬಗ್ಗೆ ಕೊಂಡಾಡಿ ಬರ್ತೀರಾ ಅಂತ ಕೇಳಿದಷ್ಟೇ ತಡ ನಾವು ಇಲ್ಲಿ ಬಂದ್ವಿ. ಎಲ್ಲ ಸೌಕರ್ಯನೂ ಅವರೇ ನೋಡಿಕೊಂಡು ಅವರೇ ಫ್ಲೈಟ್ ಟಿಕೆಟ್ ಕೂಡ ಹಾಕಿದರು. ಅಂದರೆ ದೂರದಲ್ಲಿದ್ದೀನಿ, ಶೂಟಿಂಗಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಅವರು ನಮಗೂ ಆ ಒಂದು ಸುಸಂದರ್ಭ ಇದು. ನಾನು ಹೋಗಿ ಮೀಟ್ ಆದೆ, ಈಗಷ್ಟೇ ಮಾತುಕತೆ ಆಯಿತು. ಅಂದರೆ ಭಾಳ ಆನಂದ ಆಗಿದೆ. ಅಂದರೆ ಈ ಥರದೊಂದು ಅಪ್ರಿಷಿಯೇಷನ್ನು ಇಂಡಸ್ಟ್ರಿಯ ದಿಗ್ಗಜರಿಂದ, ದೊಡ್ಡ ನಟರಿಂದ, ದೊಡ್ಡ ಸಾಧಕರಿಂದ ಈ ರೀತಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಅಂತ ಅವ್ರು ತುಂಬ ಎಕ್ಸೈಟ್ ಆಗಿ ಮಾತಾಡ್ತಿದ್ರು. ಹಾಗೆಯೇ ಸಿನಿಮಾ ಏನಾದರೂ ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಅದಕ್ಕೆ ಅವರು ಆ ವಿಚಾರಗಳು ಏನೂ ಅಲ್ಲ, ಇದೊಂದು ಪ್ರಶಂಸೆ ಮತ್ತು ಈ ಒಂದು ಗೊತ್ತಿಲ್ಲ ಫ್ಯೂಚರ್ ಏನಾಗುತ್ತೆ ಅಂತ, ಈ ಮೂಮೆಂಟಿಗೆ ಇದು ನಮಗೆ ತುಂಬ ಪ್ರೀಷಿಯಸ್ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅಜಯ್ ದೇವಗನ್ ಅವರು ಕೂಡ ನಮ್ಮ ಸಿನಿಮಾನ ಕನ್ನಡದಲ್ಲೇ ನೋಡಿದ್ರು ಮುಂಬೈಯಲ್ಲಿ, ಅದು ಸಬ್ಟೈಟಲ್ ಜೊತೆಗೆ. ಅವರು ತುಂಬ ಕೊಂಡಾಡಿದ್ರು. ಹಾಗೆಯೇ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾವು ಲೇಟರ್ ಆನ್ ಹೇಳ್ತೀವಿ ಅಂತಲೂ ಒಂದು ಕುತೂಹಲವಾದ ಪಾಯಿಂಟನ್ನು ಅವರು ಇಟ್ಬಿಟ್ಟು ಫೋನು ಎಂಡ್ ಮಾಡಿದರು. ಒಟ್ಟಾರೆಯಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ನನ್ನ ಕೊರಗೇನಿತ್ತು, ವೈಯಕ್ತಿಕವಾಗಿ ನನಗೊಂದು ಕೊರಗಿತ್ತು, ಯಾಕೆ ಇಂಡಸ್ಟ್ರಿ ಯಾರು ಮಾತಾಡ್ತಿಲ್ಲ ಈ ಸಿನಿಮಾ ಬಗ್ಗೆ ಅಂತ. ಸುದೀಪ್ ಅವರು ಅದಕ್ಕೆ ದೊಡ್ಡದಾಗಿ ಚಾಲನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ವಿಚಾರಕ್ಕೆ ಅವರು ಇನ್ಸ್ಟಾದಲ್ಲಿ ತುಂಬ ಎಮೋಷ್ನಲ್ ಆಗಿ ಪೋಸ್ಟ್ ಕೂಡ ಹಾಕ್ಕೊಂಡಿದ್ದಾರೆ ಡೈರೆಕ್ಟ್ರು JP ತುಮಿನಾಡ್ ಅವರು. ಈ ಥರದ ಅಪ್ರಿಷಿಯೇಷನ್ಸು ಒಳ್ಳೆಯದಾದಾಗ ಎಲ್ಲರೂ ಮಾಡಲೇಬೇಕು. ಸುದೀಪ್ ಅವ್ರ ವಿಚಾರಕ್ಕೆ ವಿಶೇಷವಾಗಿ ಹೇಳಬೇಕು ಅಂದರೆ, ಅವ್ರು ಪ್ರತಿ ಒಳ್ಳೆ ಸಿನಿಮಾ ಬಂದಾಗ, ಪ್ರತಿ ಒಳ್ಳೆ ಕಂಟೆಂಟನ್ನು ಅವ್ರು ನೋಡಿದಾಗ ಅವರು ಟ್ವೀಟ್ ಮಾಡ್ತಾರೆ ಅಥವಾ ಪೋಸ್ಟ್ ಮಾಡ್ತಾರೆ ಅಥವಾ ಕರೆದು ಮಾತಾಡ್ತಾರೆ, ಅವರೇ ಸಿನಿಮಾ ನೋಡ್ತಾರೆ, ಈ ರೀತಿಯಾಗಿ ಕರೆಸ್ಕೊಂಡು ಮಾತಾಡ್ತಾರೆ. ಅದು ಭಾಳ ಹೆಮ್ಮೆ ವಿಷಯ ನಿಜವಾಗ್ಲೂ. ಸುದೀಪ್ ಅವರ ಈ ಒಂದು ನಡೆ ಎಲ್ಲರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅಂದರೆ ಬೇರೆಯವ್ರು ಯಾರೂ ಮಾಡಲ್ಲ, ಇವ್ರು ಮಾತ್ರ ಮಾಡ್ತಿದ್ದಾರೆ ಅಂತಲ್ಲ. ಅಂದರೆ ಎಲ್ಲರೂ ಈ ಥರದ್ದು ಒಳ್ಳೇದು ಬಂದಾಗ ಎಲ್ಲರೂ ಒಂದು ಇನಿಷಿಯಲಿ ಅಂದರೆ ಅವರೇ ಇನಿಷಿಯೇಟ್ ತೊಗೊಂಡು ಮಾತಾಡಿದ್ರೆ
ಇನ್ನೂ ನಮ್ಮನ್ನು ನೋಡೋರಿಗೆ ಬೇರೆ ಬೇರೆ ಭಾಷೆಯವ್ರಿಗೆ ನಮ್ಮ ಬಗ್ಗೆ ಹೆಮ್ಮೆ ಹುಟ್ಟುತ್ತೆ, ಅಥವಾ ನಮ್ಮ ಭಾಷೆಯಲ್ಲಿ ಇನ್ನೊಬ್ಬರು ಮೋಟಿವ್ ಆಗಿ ನೋಡಿ ಅವ್ರು ಮಾತಾಡಿದರೆ ನಾವು ಮಾತಾಡೋಣ ಒಂದು ಮೋಟಿವೇಶನ್ ಆಗುತ್ತೆ. ಇಂಥ ಮೋಟಿವೇಶನ್ಗಳಿಂದ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿದ್ದೀವಿ ನಾವೆಲ್ಲರೂ ಅನ್ನೋದೊಂದು ಇಂಡಿಕೇಟ್ ಆಗುತ್ತೆ. ಅದರ ಜೊತೆಗೆ ಪ್ರೇಕ್ಷಕರಿಗೆ ಒಂದು ಹೊಸ ಉತ್ಸಾಹ ಬರುತ್ತೆ. ನಾವು ಅವ್ರ ಫ್ಯಾನು, ನಾವು ಇವ್ರ ಫ್ಯಾನು ಅದೆಲ್ಲ ಬಿಟ್ಟು ಕನ್ನಡ ಸಿನಿಮಾ ಫ್ಯಾನು ನಾವು, ಕನ್ನಡ ಸಿನಿಮಾಗಳ ಫ್ಯಾನ್ಸು ನಾವು, ಕನ್ನಡ ಸಿನಿಮಾ ಆರಾಧಿಸುವಂಥ ಪ್ರೇಕ್ಷಕರು ನಾವು, ಕನ್ನಡ ಸಿನಿಮಾ ಅಲ್ಟಿಮೇಟು, ಕನ್ನಡಿಗರು ನಾವು ಅಲ್ಟಿಮೇಟು ಅನ್ನೋ ಒಂದು ಧ್ಯೇಯ ಬರುತ್ತೆ ಅವ್ರಿಗೆ ಅನ್ನೋದು ಅಷ್ಟೇ ಉದ್ದೇಶ. ಸೊ ಎಲ್ಲ ಸೂಪರ್ ಸ್ಟಾರ್ಗಳು, ಎಲ್ಲ ದೊಡ್ಡ ಸ್ಟಾರ್ಗಳು ಬೇರೆ ಬೇರೆ ಸಿನಿಮಾಗಳಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ಅವರ ಸಿನಿಮಾಗಳನ್ನ ನಿಲ್ಲಿಸಿದ್ದಾರೆ, ಗೆಲ್ಲಿಸಿದ್ದಾರೆ, ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅದು ಎಲ್ಲ ದೊಡ್ಡ ಸ್ಟಾರ್ಗಳು. ಆದರೆ ಈ ಹೊತ್ತಿಗೆ ಇದೊಂದು ನನ್ನಲ್ಲಿದ್ದಂಥ ಕೊರಗು. ಸೊ ಪರ್ಸ್ನಲ್ ಆಗಿ ನಾನು ಈ ಒಂದು ವಿಷಯನ ನಿಮ್ಮ ಮುಂದೆ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ. ಸುದೀಪ್ ಅವ್ರು ಒಬ್ಬರೇ ಅಲ್ಲ, ಬೇರೆಯವರು ಮಾಡಿದ್ದಾರೆ. ಆದರೆ ಪದೇ ಪದೇ ಸುದೀಪ್ ಅವ್ರು ಮಾತ್ರ ಮಾಡ್ತಿದ್ದಾರೆ. ಅದು ಎಲ್ಲರೂ ಮಾಡಿದ್ರೆ ಚೆಂದ, ಅದು ಇಂಡಸ್ಟ್ರಿಯ ಒಮ್ಮತವನ್ನು ಸೂಚಿಸುತ್ತೆ, ಜೊತೆಗೆ ಮೋಟಿವೇಟ್ ಮಾಡುತ್ತೆ. ಹೊಸ ಹುಡುಗರಿಗೆ ಯಾರೋ ನಮಗೊಬ್ರು ಇದ್ದಾರೆ ಜೊತೆಗೆ, ನನ್ನ ಸಿನಿಮಾ ಮಾಡ್ಬೋದು, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಕು, ಅದನ್ನು ತೊಗೊಂಡೋಗುವಂತಹ ಶಕ್ತಿ ನಮ್ಮಲ್ಲಿದೆ, ನಮ್ಮ ಸುತ್ತಲೂ ಇದೆ, ನಮ್ಮನ್ನು ತೊಗೊಂಡೋಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದಷ್ಟೇ ಈ ಮಾತಿನ ಅರ್ಥ. ಸೊ ಇವತ್ತಿಗೆ ಈ ಹೊತ್ತಿಗೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗ್ತಿದೆ. ಈ ಸಿನಿಮಾ ವಿಚಾರಕ್ಕೆ ನಾನು ಪ್ರತಿದಿನವೂ ಏನೋ ಒಂದು ವಿಷಯ ಸಿಗ್ತಾಯಿತ್ತು, ನಾನು ಆ ಒಂದು ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಇದ್ದೆ. ಸೊ ನನಗೆ ವೈಯಕ್ತಿಕವಾಗಿ ಈ ಒಂದು ಕ್ಷಣ ತುಂಬ ಹೆಮ್ಮೆ ಅನ್ನಿಸ್ತು. ಹೌದು, ನಾನು ಅಂದ್ಕೊಂಡಿದ್ದು ಕರೆಕ್ಟು, ನಾನು ಹೇಳ್ತಾ ಇರೋದು ಕರೆಕ್ಟು, ಜನರ ಮನಸ್ಥಿತಿ ಏನಿದೆ ಅಥವಾ ಸಿನಿಮಾ ಏನಾಗ್ತಿದೆ ಅನ್ನೋದನ್ನು ನಾನು ತುಂಬ ಪರಿಪೂರ್ಣವಾಗಿ ಹೇಳಿದ್ದೀನಿ ಅಂತ ಅನ್ನಿಸ್ತು. ಅದಕ್ಕೆ ತಕ್ಕಂತೆ ಸುದೀಪ್ ಅವರು ಈ ಒಂದು ಮೀಟಿಂಗ್ ಅದಕ್ಕೆ ಸಾಕ್ಷಿ ಆಯಿತು. ಹಾಗಾಗಿ ಇದಿಷ್ಟು ವಿಷಯ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.